ನಮಸ್ತೆ. ಸ್ಪಿರಿಚುವಲ್ ಸೋಲ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶ್ರುತಿ ನಾಗಸುಂದ್ರ. ಸ್ನೇಹಿತರೆ, ಇವತ್ತು ಒಂದು ಸುಂದರವಾದ ಕಥೆಯನ್ನು ತಗೊಂಡು ಬಂದಿದ್ದೀನಿ. ದುರ್ಗಾಮಾತೆ, ಆದಿಪರಾಶಕ್ತಿಯಾದ ದುರ್ಗಾಮಾತೆಯ 9 ರೂಪಗಳ ಬಗ್ಗೆ ಒಂದು ಸಣ್ಣ ಕಥೆಯನ್ನು ನಿಮ್ಮೆಲ್ಲರಿಗೂ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಮೊದಲನೆಯ ರೂಪ ಶೈಲಪುತ್ರಿ. ಮಹಾರಾಜ ಹಿಮವಂತ ಹಾಗೂ ಮಿನಾವತಿಗೆ ಜನಿಸಿದಂಥ ಈ ಕನ್ಯೆ ಹಿಂದಿನ ಜನ್ಮದಲ್ಲಿ ಸತಿಯಾಗಿರ್ತಾರೆ. ಈ ಸತಿ ಮಾತೆಯೇ ಪಾರ್ವತಿಯಾಗಿ ಪುನರ್ಜನ್ಮವನ್ನು ತಗೊಂಡಿರ್ತಾರೆ. ಹಾಗಾಗಿ ಇವರನ್ನು ಶೈಲಪುತ್ರಿ ಅಂತ ಕರಿತೀವಿ. ಎರಡನೆಯ ರೂಪ ಬ್ರಹ್ಮಚಾರಿಣಿ. ಭಗವಾನ್ ಶಿವನನ್ನು ತನ್ನ ಪತಿಯಾಗಿ ಹೋಲಿಸ್ಕೊಳ್ಳೋದಕ್ಕೋಸ್ಕರ ಘೋರ ತಪಸ್ಸನ್ನು ಆಚರಿಸ್ತಾರೆ. ಹಾಗಾಗಿ ಇವರನ್ನು ಬ್ರಹ್ಮಚಾರಿಣಿ ಅಂತ ಕರಿತೀವಿ. ಮೂರನೆಯ ರೂಪ ಚಂದ್ರಘಂಟಾದೇವಿ. ಭಗವಾನ್ ಘೋರ ತಪಸ್ಸನ್ನು ಆಚರಿಸಿ ಭಗವಾನ್ ಶಿವನನ್ನು ತನ್ನ ಪತಿಯಾಗಿ ಸ್ವೀಕರಿಸಿ ವಿವಾಹವನ್ನು ಆಗ್ತಾರೆ. ಹಾಗಾಗಿ ಇವರನ್ನು ಚಂದ್ರಘಂಟಾದೇವಿ ಅಂತ ಕರಿತೀವಿ. ಚಂದ್ರಘಂಟಾದೇವಿಗೆ ಮತ್ತೊಂದು ಕಥೆ ಇದೆ. ದೇವಿ ಗಂಟೆಯನ್ನು ಹಿಡಿದು ನಮ್ಮ ಸುತ್ತ ಇರುವ ನಕಾರಾತ್ಮಕತೆಯನ್ನು ಹೋಗಿಸಿ ಸಕಾರಾತ್ಮಕತೆಯನ್ನು ತುಂಬಿಸುವಂಥ ತಾಯಿಯಾಗಿದ್ದಾರೆ. ಹಾಗಾಗಿ ಇವರನ್ನು ಚಂದ್ರಘಂಟಾದೇವಿ ಅಂತ ಕರಿತೀವಿ. ನಾಲ್ಕನೆಯ ದೇವಿ ಕೂಷ್ಮಾಂಡ ಮಾತಾ. ತಮ್ಮ ಸುಂದರವಾದ ನಗೆಯಿಂದ, ತಮ್ಮ ಸುಂದರವಾದ ಹಸನ್ಮುಖಿಯಾಗಿ ಮಾತೆ ಗ್ರಹಗಳನ್ನು ಹಾಗೆ ಜೀವಿಗಳನ್ನು ಸೃಷ್ಟಿಸ್ತಾರೆ. ಹಾಗಾಗಿ ಇವರನ್ನು ಕೂಷ್ಮಾಂಡ ದೇವಿ ಅಂತ ಕರಿತೀವಿ. ಐದನೇ ರೂಪ ಶಿವ ಹಾಗೂ ಶಕ್ತಿಯ ಊರ್ಜಾ ಕಿರಣಗಳಿಂದ ಜನಿಸಿದಂತಹ ಪುತ್ರ ಸ್ಕಂದ, ಅಂದರೆ ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ಕಾರ್ತಿಕೇಯ. ಇವರ ತಾಯಿಯಾದ ಕಾರಣ ಇವರಿಗೆ ಸ್ಕಂದ ಮಾತಾ ಅಂತ ಕರಿತೀವಿ. ಆರನೆಯ ಸ್ವರೂಪ ಕಾತ್ಯಾಯನಿ ಮಾತಾ. ಇವತ್ತು ಋಷಿ ಕಾತ್ಯಾಯನ ಮಗಳಾಗಿ ಜನಿಸಿರ್ತಾರೆ. ಹಾಗೆಯೇ ಆದಿಶಕ್ತಿ ಪಾರ್ವತಿ ಮಾತೆಯ ಸ್ವರೂಪ. ಇವರು ಮಹಿಷಾಸುರನನ್ನು ಮರ್ದನ ಮಾಡುವುದಕ್ಕಾಗಿ ಜನನವನ್ನು ತಗೊಂಡಿರ್ತಾರೆ. ಹಾಗಾಗಿ ಇವರನ್ನು ಕಾತ್ಯಾಯನಿ ಅಂತ ಕರಿತೀವಿ. ಏಳನೆಯ ರೂಪ ಕಾಳರಾತ್ರಿ. ರಕ್ತ ಬೀಜಾಸುರನ ಒಂದೊಂದು ರಕ್ತವು ಭೂಮಿಗೆ ಬೀಳುವಾಗ ಒಂದೊಂದು ರಕ್ತವು ಸಾವಿರಾರು ರಕ್ತ ಬೀಜಾಸುರಗಳನ್ನಾಗಿ ಹುಟ್ಟುತ್ತಿರ್ತಾರೆ. ಹಾಗಾಗಿ ಆದಿಶಕ್ತಿ ಕಾಳರಾತ್ರಿಯ ರೂಪವನ್ನು ಧರಿಸಿ ಒಂದೊಂದು ರಾಕ್ಷಸನನ್ನು ರಕ್ತವನ್ನು ಕುಡಿತಾ ಇರ್ತಾರೆ. ಹಾಗಾಗಿ ಇವರನ್ನು ಕಾಳರಾತ್ರಿ ಅಂತ ಕರಿತೀವಿ. ಎಂಟನೆಯ ರೂಪ ಮಹಾಗೌರಿ. ರಾಕ್ಷಸರ ಸಂಹಾರದ ನಂತರ ರಾಕ್ಷಸರ ರಕ್ತವನ್ನು ಕುಡಿದು ಮಹಿಷಾಸುರನ ಮರ್ದನವನ್ನು ಮಾಡಿದಂತಹ ಆದಿಶಕ್ತಿಯ ಮೈಬಣ್ಣ ಕಪ್ಪಾಗಿರುತ್ತೆ. ಇವರು ತಮ್ಮ ಬಣ್ಣವನ್ನು ಮತ್ತೆ ಹಿಂದಿರುಗಿಸ್ಕೊಳ್ಳೋದಕ್ಕಾಗಿ ಬ್ರಹ್ಮನನ್ನು ಕುರಿತು ತಪಸ್ಸನ್ನು ಆಚರಿಸ್ತಾರೆ. ಇವರ ತಪಸ್ಸಿಗೆ ಒಲಿದು ಬ್ರಹ್ಮದೇವರು ಅವರನ್ನು ಕಪ್ಪು ಬಣ್ಣದಿಂದ ಬಿಳಿ ಬಣ್ಣಕ್ಕೆ ಅವರು ಪರಿವರ್ತನೆ ಮಾಡ್ತಾರೆ. ಅವರು ಅಧಿಕವಾಗಿ ಬಿಳಿ ಬಣ್ಣವನ್ನು ತಾಯಿ ಹೊಂದುತ್ತಾರೆ. ಹಾಗಾಗಿ ಇವರನ್ನು ಮಹಾಗೌರಿ ಅಂತ ಕರೀತಾರೆ. ಮಹಾ ಅಂದರೆ ಜಾಸ್ತಿ, ಘೋರ ಅಂದರೆ ಹಿಂದಿಯಲ್ಲಿ ಬಿಳಿ ಬಣ್ಣ ಅಂತ, ಅತಿಯಾದ ಬಿಳಿ ಬಣ್ಣ ಅಂತ ಅರ್ಥ. ಇನ್ನು 9ನೆಯ ರೂಪ ಸಿದ್ಧಿದಾತ್ರಿ. ಮಹಿಷಾಸುರನನ್ನು ಮರ್ದನ ಮಾಡಿ ಶುಂಭ ನಿಶುಂಭರನ್ನು ವಧೆ ಮಾಡಿ ಒಬ್ಬ ಸ್ತ್ರೀ ಅಬಲೆಯಲ್ಲ, ಆಕೆ ಏನನ್ನು ಬೇಕಾದರೆ ಸಾಧಿಸಬಹುದು ಅಂತ ಆದಿಶಕ್ತಿ
ನಿರೂಪಿಸ್ತಾರೆ. ಹಾಗಾಗಿ ಇವರನ್ನು ಸಿದ್ಧಿದಾತ್ರಿ ಅಂತ ಕರಿತೀವಿ. ಸ್ನೇಹಿತರೆ, ನಿಮಗೆ ತಾಯಿಯ ಈ 9 ಸ್ವರೂಪದ ಕಥೆಗಳು ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮಗೆ ಇಷ್ಟ ಆಗಿದ್ದಲ್ಲಿ ನನಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಜೊತೆಗೆ ನಿಮಗೆ ಯಾವುದೆಲ್ಲ ಕಥೆಯನ್ನು ಕೇಳಬೇಕು ಅಂತ ನಿಮಗೆ ಇಷ್ಟ ಇದೆಯೋ ಆ ಕಥೆಯನ್ನು ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ನನಗೆ ತಿಳಿದಿರೋಷ್ಟು ಆ ಕಥೆಯ ಬಗ್ಗೆ ನಿಮಗೆ ನಾನು ಮಾಹಿತಿಯನ್ನು ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಾನು ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಓಂ ನಮಃ ಶಿವಾಯ. ಭಗವತಿ ಆದಿಶಕ್ತಿ.